ಅವರೇನು ವ್ಯವಹಾರ ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ, ಆ ಕಾನೂನಾತ್ಮಕವಾಗಿ ವ್ಯವಹಾರ ಮಾಡೋದಕ್ಕೆ ಇನ್ನು ಪೂರ್ಣ ತೆಗೆದು ದೇ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದಿಸ್. ಈ ನಮ್ಮ ಸುಗ್ರೀವಾಜ್ಞೆಯ ಸದುದ್ದೇಶವನ್ನ ಅವರು ಒಪ್ಕೊಂಡಿದ್ದಾರೆ. ಅವ್ರಿಗೇನು ಬಡ್ಡಿ ಇಷ್ಟು ಇತ್ತು, ಅಷ್ಟು ಸರಿಯಾದ ಬಡ್ಡಿ ಮಾತ್ರ ಇಸ್ಕೊಳ್ಳೋರಿಗೆ, ಅವರೆಲ್ಲ ನಿಯಮಾನುಸಾರ ಇದ್ರೆ ಅವ್ರಿಗೆ ತೊಂದರೆ ಮಾಡೋ ಉದ್ದೇಶ ಇಲ್ಲ. ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆ ಬಂದಿದೆ. ಈ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ತಮ್ಮ ಒಪ್ಪಿಗೆಯನ್ನು ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳು. ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ ಈ ಸನ್ನಿವೇಶದಲ್ಲಿ ಈ ರೀತಿ ಜನಪರವಾಗಿರ್ತಕ್ಕಂಥ ಅಧ್ಯಾದೇಶ, ಆರ್ಡಿನೆನ್ಸ್, ಸುಗ್ರೀವಾಜ್ಞೆ ಬರಬೇಕು ಅಂಥೇಳಿ ಏನು ರಾಜಕೀಯ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿ ಈ ಸುಗ್ರೀವಾಜ್ಞೆ ಬರೋದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ಸಹಿತ ನನ್ನ ಕೃತಜ್ಞತೆ ಹಾಗೂ ಅಭಿನಂದನೆಗಳು. ಗವರ್ನರ್ ಅಪ್ರಿಸಿಯೇಟಿಂಗ್ ದಿ ಇಂಟೆಂಟ್ ಆಫ್ ದಿ resubmitted ordinance, resubmitted file. The ordinance is a good step towards regulating the actions of unregulated, unregistered and money lending agencies or organizations, and thereby protecting and relieving the economically vulnerable groups and individuals from the undue hardship of unserious interest rates and coercive means of recovery. Even though the ordinance has the best of intentions, he agrees that it has best of intentions. The legal social impact of the ordinance needs to be deliberated in detail in both the houses, and the floor of the houses are the best places to have these deliberations. Anyway, though this ordinance is passed, we have to place it to the house. We have to interact, we have to discuss, we have to pass it in both the houses. I approve the ordinance with the suggestions. He has made some suggestions. Nothing in this ordinance shall be applicable to any banking or non-banking finance company, NBFC, registered with RBI. ಈ ಸುಗ್ರೀವಾಜ್ಞೆ ಯಾವ ಕಲಮುಗಳು ಅವರೇನು ವ್ಯವಹಾರ ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ, ಆ ಕಾನೂನಾತ್ಮಕವಾಗಿ ವ್ಯವಹಾರ ಮಾಡೋದಕ್ಕೆ ಇನ್ನು ಪೂರ್ಣ ತೆಗೆದು ದೇ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದಿಸ್. ಅದಕ್ಕೆ ಆ ರೀತಿ ಅಪ್ರಿಹೆನ್ಷನ್ ಏನಿದಾವೆ, ಆತಂಕಗಳಿರಲ್ಲವು, ಆತಂಕಕ್ಕೆ ಯಾವುದೇ ಅವಕಾಶ ಇಲ್ಲ. ಅದನ್ನು ರಾಜ್ಯಪಾಲರು ಇದನ್ನು ಮಾಡಿದ್ದಾರೆ, ತಮ್ಮ ಸಜೆಷನ್ನಲ್ಲಿ ಹೇಳಿದ್ದಾರೆ. ನಾವು ನಮ್ಮ ಉತ್ತರ ಏನು ಕೊಟ್ಟಿದ್ವಲ್ಲ, ಆ ಉತ್ತರದಲ್ಲೂ ಸಹಿತ ಅದು ಹಿಂಗೆ ಇದು ಈಗಾಗಲೇ ಹೊರಗಿಟ್ಟಿದ್ದೇವೆ ಅಂತಲೂ ಹೇಳಿದ್ವಿ ಅವ್ರಿಗೆ. ನಮ್ಮ ಉತ್ತರ ಅವ್ರಿಗೆ ಸಮಂಜಸ ಅಂತೇಳಿ ಅನಿಸಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಸಲಹೆಗಳನ್ನು ಸಹಿತ, ಸದುದ್ದೇಶದ ಸಲಹೆಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಈ ನಮ್ಮ ಸುಗ್ರೀವಾಜ್ಞೆಯ ಸದುದ್ದೇಶವನ್ನು ಅವರು ಒಪ್ಕೊಂಡಿದ್ದಾರೆ. He appreciates the intention of this ordinance. ಇದರಿಂದ registered institutions, banks, ಅಥವಾ ನಾನು ಲೇವಾದೇವಿ ಮಾಡ್ತೀನಿ ಅಂಥೇಳಿ ಅಗದಿ ಕಾನೂನು ಸೇರಿ ಬಡ್ಡಿ ಹಾಕೋದು, ಕಾನೂನು ಸೇರಿ ಕೆಲಸ ಮಾಡೋರು, ಅವ್ರಿಗೇನು ಇದು ಸಂಬಂಧ ಬರೋದಿಲ್ಲ. ದಿಸ್ ವಿಲ್ ಓನ್ಲಿ ಇಫೆಕ್ಟ್ ದೋಸ್ ಹೂ ಆರ್ ಡೂಯಿಂಗ್ ಇಲ್ಲೀಗಲ್ ಬಿಸ್ನೆಸ್, ಬಟ್ ಇಟ್ ವಿಲ್ ಆಲ್ಸೋ ಸ್ಟಾಪ್ ಎನಿಬಡಿ ಮೇಕಿಂಗ್ ಕೋರ್ಸಿವ್ ಆ್ಯಕ್ಷನ್ ಫಾರ್ ರಿಕವರಿ. ಇದು ಬ್ಯಾಂಕ್ಗಳಿಗೆ ತೊಂದರೆ ಮಾಡೋದಕ್ಕೆ ನಮ್ಮ ಉದ್ದೇಶ ಇಲ್ಲ. ರಿಜಿಸ್ಟರ್ಡ್ ಸ್ಮಾಲ್ ಫೈನಾನ್ಸಸ್ ಮಾಡಿ ಅವ್ರಿಗೇನು ಬಡ್ಡಿ ಇಷ್ಟು ಇತ್ತು, ಅಷ್ಟು ಸರಿಯಾದ ಬಡ್ಡಿ ಮಾತ್ರ ಇಸ್ಕೊಳ್ಳೋರಿಗೆ, ಅವರೆಲ್ಲ ನಿಯಮಾನುಸಾರ ಇದ್ದರೆ ಅವ್ರಿಗೆ ತೊಂದರೆ ಮಾಡೋ ಉದ್ದೇಶ ಇಲ್ಲ. ಅಧಿಸೂಚನೆ ಕರ್ನಾಟಕ ಕಿರು ಸಾಲ, ಮೈಕ್ರೋ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ
ಅಧ್ಯಾದೇಶ 2025 ಫೆಬ್ರವರಿ ತಿಂಗಳ 12ನೇ ತಾರೀಕಿನಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಫಾರ್ ಜನರಲ್ ಪಬ್ಲಿಕ್ ಇದನ್ನು 2025 ಕರ್ನಾಟಕ ಅಧ್ಯಾದೇಶ ಸಂಖ್ಯೆ 2 ಎಂಬುದಾಗಿ ಪ್ರಕಟಿಸಲು ಹಾಗೂ ಭಾರತ ಸಂವಿಧಾನದ ಅನುಚ್ಛೇದ 348 ಅಡಿಯಲ್ಲಿ ರಾಜ್ಯಪಾಲರಿಂದ ಅಧಿಕೃತಗೊಳಿಸಿದ ಸದರಿ ಅಧ್ಯಾದೇಶದ ಆಂಗ್ಲ ಭಾಷಾಂತರವನ್ನು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಭಾಗ 4A ಪ್ರಕಟಿಸಬೇಕೆಂದು ಆದೇಶಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.